ಕರಾಟೆ ಮಂಜ, ಬಂಡಾರಿ ಬಾಬು, ಈ ಥರ ಅದೆಷ್ಟೋ ವಿಶಿಷ್ಟ ಪಾತ್ರಗಳು, ಹಾಗೆಯೇ ಒಂದಿಷ್ಟು ಹಾಸ್ಯಮಯ ಸನ್ನಿವೇಶ, ಮಾನವೀಯತೆ. ಟಿಪಿಕಲ್ ಪೂರ್ಣಚಂದ್ರ ತೇಜಸ್ವಿ ಅವರ ಕಡೆ ಪುಸ್ತಕ ಮಾಯಾಲೋಕ ಈ 25 ವರ್ಷಗಳಲ್ಲಿ ಬಂದಂತಹ ಒಂದು ಮುಖ್ಯವಾದ ಕೃತಿ. ಬಾಬು ಹೋದ ಸಾರಿ ಹೇರ್ ಕಟ್ ಮಾಡಲು ಬಂದಾಗ ಅವನ ಬಾಯಿಂದ ನೀರುಳ್ಳಿ ವಾಸನೆ ಬರ್ತಿತ್ತು. ಏನೆಂದು ಕೇಳಿದ್ದಕ್ಕೆ ಹೊಟ್ಟೆ ನೋವು ಹೆಚ್ಚಾಗಿ ಡಾಕ್ಟರ್ ಹತ್ರ ಹೋಗಿದ್ದನೆಂದು, ಡಾಕ್ಟರ್ ಪರೀಕ್ಷೆ ಮಾಡಿ ಶರಾಬು ಕುಡಿಯುವುದನ್ನು ಬಿಡದಿದ್ದರೆ ನಿನ್ನನ್ನು ಉಳಿಸಲು ಸಾಧ್ಯವಿಲ್ಲವೆಂದು ಎಚ್ಚರಿಕೆ ಕೊಟ್ಟಿದ್ದಾರೆಂದು ಹೇಳಿದ. ಅದಕ್ಕಾಗೆ ಶರಾಬು ಬೇಕೆನಿಸಿದಾಗಲೆಲ್ಲ ಅಪ್ಪಣ್ಣನ ಸಲಹೆ ಮೇರೆಗೆ ಈರುಳ್ಳಿ ತಿನ್ನುತ್ತಿದ್ದೇನೆಂದು ಹೇಳಿ ಶರಾಬು ಕುಡಿಯುವುದನ್ನು ಬಿಲ್ಕುಲ್ ವರ್ಜಿಸಿದ್ದೇನೆಂದು ಕೊಚ್ಚಿಕೊಂಡಿದ್ದ. ಈ ಸರಿ ನೀರುಳ್ಳಿ ಬದಲು ತೆಳ್ಳಗೆ ಶರಾಬು ವಾಸನೆ ಬರುತ್ತಿತ್ತು. ಅಲ್ಲೋ ಬಾಬು, ಹೋದ್ ಸರಿ ಬಂದಾಗ ಶರಾಬು ಕುಡಿಯುವುದು ಬಿಲ್ಕುಲ್ ಬಿಟ್ಟಿದ್ದೇನೆಂದು ಹೇಳಿ ನೀರುಳ್ಳಿ ತಿನ್ನುತ್ತಾ ಇದ್ದೆ. ಇವತ್ತು ನೋಡಿದರೆ ನೀರುಳ್ಳಿ ವಾಸನೆ ಬದಲು ಶರಾಬು ವಾಸನೆ ಬರ್ತಿದೆಯಲ್ಲೋ, ಏನು ಸಮಾಚಾರ? ಶರಾಬು ಕುಡಿಯುವುದನ್ನು ಬಿಡದಿದ್ದರೆ ನಾನು ಬದುಕುವುದೇ ಕಷ್ಟ ಎಂದು ಹೇಳಿದೆಯಲ್ಲೋ ಎಂದೆ. ಅಪ್ಪಣ್ಣನ ಮಾತು ಕೇಳಿಕೊಂಡು ನೀರುಳ್ಳಿ ತಿಂದು ಹೊಟ್ಟೆ ನೋವು ಜಾಸ್ತಿ ಆಯಿತು ಸರ್. ಮತ್ತೆ ಡಾಕ್ಟರ್ ಹತ್ರ ಹೋಗಿದ್ದೆ. ಅವರು ಹಾಗೆಲ್ಲ ಖಾಲಿ ಹೊಟ್ಟೆಯಲ್ಲಿ ಹಸಿ ನೀರುಳ್ಳಿ ತಿಂದರೆ ಉಳಿಗಾಲ ಉಂಟಾ? ಶರಾಬನ್ನು ಏಕದಂ ಬಿಡಬೇಡ, ದಿನ ಸ್ವಲ್ಪ ಸ್ವಲ್ಪವೇ ಕಡಿಮೆ ಮಾಡ್ತಾ ಬಾ ಸಾಕು ಎಂದು ಹೇಳಿದರು. ಅದಕ್ಕೆ ಅಳತೆಯಾಗಿ ಕುಡಿಯುತ್ತಿದ್ದೇನೆ ಎಂದ. ಇದರಲ್ಲಿ ಉಪಯೋಗಿಸಿರುವಂತಹ ಭಾಷೆ, ನುಡಿಗಟ್ಟು, ಆಮೇಲೆ ನಿರೂಪಣಾ ಶೈಲಿ ಎಲ್ಲ ಬಹಳ ಭಿನ್ನವಾಗಿದೆ, ಬಹಳ ಸ್ವಾರಸ್ಯಕರವಾಗಿದೆ. ಸೊ ಒಂದು ಟಿಪಿಕಲ್ ತೇಜಸ್ವಿ ಪುಸ್ತಕವನ್ನು ನೀವು ಕೈಗೆ ತಗೊಳ್ಬೇಕು ಅಂತಿದ್ರೆ ಮಾಯಾಲೋಕ ಈ ಒಂದು 25 ವರ್ಷದಲ್ಲಿ ಬಂದಂತಹ ಬಹಳ ಪ್ರಮುಖವಾದ ಕೃತಿ.